ಹಲೋ ಫ್ರೆಂಡ್ಸ್, ಇವತ್ತೇನು ಸ್ಪೆಷಲ್ ಗೊತ್ತಾ? ಸಖತ್ ಟೇಸ್ಟ್ ಯಮ್ಮಿ ಆಗಿರುವಂತಹ ಕ್ರೀಮಿ ಆಗಿರುವಂತಹ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡೋಣ. ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಸಖತ್ ಟೇಸ್ಟಿ, ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುವಂತಹ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡೋಣ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫಸ್ಟು ಒಂದು ಪ್ಯಾನಿಗೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿಯಾಗಲಿ. ಅಷ್ಟೊತ್ತಿಗೆ ಗೋಡಂಬಿ ಬಾದಾಮಿನ ಕಟ್ ಮಾಡ್ಕೊಂಡ್ಬಂದ್ಬಿಡ್ತೀನಿ ತುಪ್ಪ ಬಿಸಿ ಆಗೋ ಅಷ್ಟೊತ್ತಿಗೆ. ಹಬ್ಬಗಳ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಕ್ವಿಕ್ಕಾಗಿ ಮಾಡಬಹುದು. ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಬಾದಾಮಿನ. ಟೈಮ್ ಇಲ್ಲಪ್ಪ ಏನು ಮಾಡೋಕ್ಕಂದ್ರೆ ಇದನ್ನು ಕ್ವಿಕ್ಕಾಗಿ 5 ಮಿನಿಟ್ಸ್ ಒಳಗಡೆ ನೀವು ಮಾಡ್ಕೋಬೋದು. ಶಾವಿಗೆ ಪಾಯಸ ಅಷ್ಟೇ ಈಸಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗೂ ಕೂಡ ಬಂದಿದೆ. ಗೋಡಂಬಿ ಕೂಡ ಹಾಕೋತಿದ್ದೀನಿ. ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಬಾದಾಮಿನ. ನೀವು ದ್ರಾಕ್ಷಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಇದು ಫ್ರೈ ಆಗಿದೆ. ಒಂದು ಪ್ಯಾನ್ ತಗೊಂಬಿಡೋಣ. ಅದೇ ಪ್ಯಾನಿಗೆ ಶಾವಿಗೆ ಹಾಕ್ಕೊಂಡಿದ್ದೀನಿ. ಇದು ಮೈದಾದಲ್ಲ, ಗೋಧಿದು ರೋಸ್ಟೆಡ್ ಶಾವಿಗೆ. ಹಾಗಾಗಿ ಮತ್ತೊಂದು ಸರಿ ನಾನು ರೋಸ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ ತುಪ್ಪದಲ್ಲಿ. ಈ ರೀತಿ ಮಾಡ್ಕೊಂಡು ಡಬಲ್ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಬೇಯುತ್ತೆ, ನಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಶ್ರಾವಣ ಆಗಿರೋದ್ರಿಂದ ಹಬ್ಬ ಸಾಲಿಗೆ ಬಂದೇ ಬರುತ್ತೆ. ಡೈಲಿ ಒಂದೊಂದು ಇದ್ದೇ ಇರುತ್ತೆ. ಮಂಗಳಗೌರಿ, ವರಮಹಾಲಕ್ಷ್ಮಿ, ಗೌರಿ ಹಬ್ಬ ಹಂಗೆ. ಅವಾಗ ಕ್ವಿಕ್ಕಾಗಿ 5 ಮಿನಿಟ್ಸ್ ಒಳಗಡೆ ಶಾವಿಗೆ ಪಾಯಸ ಮಾಡ್ಕೊತೀನಿ. ಸಖತ್ ಟೇಸ್ಟ್ ಆ್ಯಂಡ್ ಹೆಲ್ತಿಯಾಗಿರುತ್ತೆ ಗೋಧಿದಾಗಿರೋದ್ರಿಂದ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಯಾರ್ಯಾರಿಗೆಲ್ಲ ಈ ಶಾವಿಗೆ ಪಾಯಸ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದು ರೋಸ್ಟ್ ಆಗಿದೆ. ಇದು ಈ ರೀತಿ ಇನ್ನೊಂದು ಸರಿ 2 ಸರಿ ರೋಸ್ಟ್ ಮಾಡೋದ್ರಿಂದ, ತುಪ್ಪದಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂಟ್ಕೊಳ್ಳಲ್ಲ. ಶಾವಿಗೆ ಹಾಲು ಹಾಕಿ ಅಥವಾ ನೀರು ಹಾಕಿದ ತಕ್ಷಣ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಬಿಡಿಯಾಗೇ ಇರುತ್ತೆ. ಇವಾಗ ಇದಕ್ಕೆ ಹಾಲು ಹಾಕೋಣ. ನಾನಿಲ್ಲಿ ಹಾಲು ಹಾಕೋತಿದ್ದೀನಿ. ಸ್ವಲ್ಪ ಕೆನೆ ಸಮೇತ ಹಾಕ್ಕೊಂಡಿದ್ದೀನಿ. ಕೆನೆ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಕೂಡ. ನಿಮಗೆ ಕೆನೆ ಬೇಡ ಅಂದರೆ ಕೆನೆ ತೆಗೆದು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಕೆನೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ. ಆಲ್ಮೋಸ್ಟ್ ಹೆಲ್ತಿಯಾಗಿರೋ ರೆಸಿಪಿನೇ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಒಂದು ಕುದಿಬೇಕು ಚೆನ್ನಾಗಿ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಇದನ್ನು ಕುದೀಲಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊತಿದ್ದೀನಿ.
ಇದನ್ನು ಮುಚ್ಚಿಟ್ಬಿಟ್ರೆ ಒಂದು 10 ನಿಮಿಷ ಕುದ್ಬಿಟ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ ಶಾವಿಗೆ. 2 ಸರಿ ರೋಸ್ಟ್ ಆಗಿರೋದ್ರಿಂದ ಹಂಗಾಗಿ ಪ್ರಾಬ್ಲಮ್ ಆಗೋಲ್ಲ, ನಿಮಗೆ ಬೇಗ ಕ್ವಿಕ್ಕಾಗುತ್ತೆ. ನೀವು ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಈ ಕಡೆ ಪಾಯಸಕ್ಕೆ ಇಟ್ಕೊಂಡು ಬೇಯೋ ಅಷ್ಟರೊಳಗೆ ನೀವು ಏನಾರ ಬೇರೆ ಏನೋ ಇದ್ರೂ ಮಾಡ್ಕೋಬೋದು. ನಾನು ಇನ್ನೂ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ, ಹಂಗೆ ಕುದೀತಾ ಇದೆ ಕೂಡ. ಶಾವಿಗೆ ಕೂಡ ಆಲ್ಮೋಸ್ಟ್ ಬೆಂದಿದೆ. ಇದು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ನಿಮ್ಮ ಮನೇಲಿ ಯಾವ ರೀತಿ ಶಾವಿಗೆ ಪಾಯಸ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಹಾಕೋತಿದ್ದೀನಿ. ಆಮೇಲೆ ಏಲಕ್ಕಿ ಪುಡಿ, ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನೀವು ಜಾಸ್ತಿ ತಿನ್ನೋದಾದರೆ ಜಾಸ್ತಿ, ಕಡಿಮೆ ಆದರೆ ಕಡಿಮೆ. ನಾನಿಲ್ಲಿ ಒಂದಕ್ಕೊಂದು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗಿ ಒಂದು ಕುದೀಲಿ. ಅಷ್ಟೊತ್ತಿಗೆ ನಮಗೆ ಶಾವಿಗೆ ಖೀರ್ ಅಥವಾ ಶಾವಿಗೆ ಪಾಯಸ ರೆಡಿ ಆಗಿಬಿಡುತ್ತೆ. ಕ್ರೀಮಿ ಆ್ಯಂಡ್ ಟೇಸ್ಟಿ ಆದಂತಹ ಶಾವಿಗೆ ಪಾಯಸ ಹಬ್ಬಗಳ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೆಂಟರು ಬಂದು ಕೂಡ ಕ್ವಿಕ್ಕಾಗಿ ಮಾಡ್ಬೋದು. ಏನಾದರೂ ತಿನ್ನಬೇಕು ಅನಿಸಿದ್ರು ಸ್ವೀಟು ಕೂಡ ಬೇಗ ಮಾಡ್ಕೋಬಹುದಾದಂತಹ ಶಾವಿಗೆ ಪಾಯಸ ಅಂತಲೇ ಹೇಳ್ಬೋದು. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಬಾದಾಮಿ ಗೋಡಂಬಿ ಹಾಕೊಳ್ಳೋಣ ಇದಕ್ಕೆ. ಇದು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೋಡಿ, ನೋಡೋದಕ್ಕೂ ಕೂಡ ಅಷ್ಟೇ ಯಮ್ಮಿಯಾಗಿ ಕಾಣಿಸ್ತಿದೆ. ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗೂ ಕೂಡ ಇದೆ. ಶಾವಿಗೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ದೇವರ ನೈವೇದ್ಯಕ್ಕೂ ನಾವು ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಸಖತ್ ಟೇಸ್ಟಿಯಾದಂತಹ ಶಾವಿಗೆ ಪಾಯಸ ರೆಡಿಯಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ, ವಿಡಿಯೋ ನೋಡಿದ ತಕ್ಷಣ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. Thank you so much. Once again, thank you so much.